ಆತ್ಮೀಯರೇ, ನಮ್ಮ HRMS ESS ನಲ್ಲಿ ನಮ್ಮ 2 ಇನ್ಶೂರೆನ್ಸ್ಗಳ ಮಾಹಿತಿಯನ್ನು ಅಪ್ಡೇಟ್ ಮಾಡಿ ಅಂತ ನಮಗೆ ತಿಳಿಸಿರ್ತಾರೆ. ಸೊ ಹಾಗಾಗಿ ನಾವಲ್ಲಿ ಇನ್ಶೂರೆನ್ಸ್ ಡೀಟೇಲ್ಸ್ನ ಅಪ್ಡೇಟ್ ಮಾಡಬೇಕು ಅಂದರೆ ನಮ್ಮ ಮೊಬೈಲ್ನಲ್ಲೇ ಅಪ್ಡೇಟ್ ಮಾಡ್ಬೋದು. HRMS.ESS.karnataka.gov.in ಅಂತ ಹೊಡೆದಾಗ ನಮಗೆ ಆ ಒಂದು ಪುಟ ತೆರೆದುಕೊಳ್ಳುತ್ತೆ. ಸೊ ಅಲ್ಲಿ ನಮಗೆ ತೆರೆದುಕೊಂಡಾಗ ನೀವು ಗಮನಿಸ್ಬೋದು, 2 ಇನ್ಶೂರೆನ್ಸ್ಗಳ ಮಾಹಿತಿಯನ್ನು ಫಸ್ಟ್ ಪುಟದಲ್ಲೇ ಕೊಟ್ಟಿರ್ತಾರೆ. ಪ್ರಧಾನಮಂತ್ರಿಯವರ ಜೀವ ಏನು ಇನ್ಶೂರೆನ್ಸ್ ಇದೆ, ಆ ಇನ್ಶೂರೆನ್ಸ್ಗಳ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಆ ಇನ್ಶೂರೆನ್ಸ್ಗಳ ಮಾಹಿತಿಯನ್ನು ನಾವು ನೋಡ್ಕೋಬೋದು. ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ, ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅಂತ. ಸೊ ಈ 2 ಯೋಜನೆಗಳ ಮಾಹಿತಿಯನ್ನು ಇದರಲ್ಲಿ ಇಂದೀಕರಿಸಬೇಕಾಗಿರುತ್ತೆ. ಸೊ ಈಗ ನಾವೇನಾಗಬೇಕಾಗುತ್ತೆ, KJD ನಂಬರನ್ನು ಹಾಕಿ ಪಾಸ್ವರ್ಡನ್ನು ಹಾಕಿ ಲಾಗಿನ್ ಆಗಬೇಕು. ಸೊ ನಿಮಗೆ ಪಾಸ್ವರ್ಡ್ ಗೊತ್ತಿಲ್ಲ ಅಂದರೆ KJD ನಂಬರನ್ನು ಹಾಕಿ ಫರ್ಗಾಟ್ ಪಾಸ್ವರ್ಡನ್ನು ಹೊಡೆದು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿ ಮತ್ತು ನೀವು ಏನು ಮಾಡಬೇಕಾಗುತ್ತೆ, ಲಾಗಿನ್ ಆಗಬೇಕಾಗತ್ತೆ. ಸೊ ಲಾಗಿನ್ ಆದಾಗ ನಿಮಗೆ ಲಾಗಿನ್ ಪೇಜ್ ಓಪನ್ ಆಗುತ್ತೆ ಈ ರೀತಿಯಲ್ಲಿ. ಸೊ ಅಲ್ಲಿ ಪ್ರೊಫೈಲ್ ಅಂತ ಇರುತ್ತೆ. ಹಾಗೆ ಸ್ವಲ್ಪ ಕೆಳಗಡೆ ಬಂದರೆ PMJGBY PMSBY ಅಂತ ಆಪ್ಷನ್ ಇರುತ್ತೆ. ಈ ಒಂದು ಆಪ್ಷನನ್ನು ನಾವು ಬಳಕೆ ಮಾಡಬೇಕಾಗತ್ತೆ. ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಪೇಜಲ್ಲಿ ಬರೋ ಆಪ್ಷನನ್ನು ಬಳಕೆ ಮಾಡ್ಕೋಬೇಕಾಗತ್ತೆ. ಸೊ ಅಲ್ಲಿ ನೀವು ನೋಡ್ಬೋದು ಮೇಲ್ಗಡೆ PMJGBY ಅದರಲ್ಲಿ ಒಂದು ಬಾಕ್ಸ್ ಇದೆ, ಮತ್ತು PMSBY ಅಂತ ಒಂದು ಬಾಕ್ಸ್ ಇದೆ. ಆ ಬಾಕ್ಸನ್ನ ನಾವು ಟಚ್ ಮಾಡಿದಾಗ ರೈಟ್ ಮಾರ್ಕು ಕ್ಲಿಕ್ ಆಗುತ್ತೆ. ಸೊ ಪ್ಲೀಸ್ ಟಿಕ್ ಇಫ್ ಎಸ್ ಅಂತ ಇದೆ. ನಾವು ಅದನ್ನು ಮಾಡಿಸಿದ್ರೆ ನಮ್ಮ ಡೀಟೇಲ್ಸ್ ಇರುತ್ತೆ. ನಾವು ಅದನ್ನು ಆ ಒಂದು 2 ಇನ್ಶೂರೆನ್ಸನ್ನು ಬ್ಯಾಂಕಲ್ಲಿ ಅಥವಾ ಪೋಸ್ಟ್ ಆಫೀಸಲ್ಲಿ ಮಾಡಿಸಿದರೆ ಅದರ ಒಂದು ಇದನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಬ್ಯಾಂಕ್ ಆಗಿದ್ದರೆ ಬ್ಯಾಂಕ್ ಹೆಸರು, ಪೋಸ್ಟ್ ಆಫೀಸ್ ಆಗಿದ್ದರೆ ಪೋಸ್ಟ್ ಆಫೀಸ್ ಹೆಸರು. ಸೊ ಬ್ರಾಂಚ್ ಕೋಡ್ ಹಾಕಿ, IFSC ಕೋಡ್ ಹಾಕಿ, ಆನಂತರ SBN ಅಕೌಂಟ್ ನಂಬರನ್ನು ಹಾಕಬೇಕಾಗತ್ತೆ. ಸೊ ಯಾವ ಡೇಟಲ್ಲಿ ಅದನ್ನು ನಾವು ಮಾಡಿದ್ವಿ ಅನ್ನೋದನ್ನು ನೀವಲ್ಲಿ ಸೆಲೆಕ್ಟ್ ಮಾಡ್ಕೊಂಡಾಗ ಡೇಟ್ ಸಿಗುತ್ತೆ, ತಿಂಗಳು ಸಿಗುತ್ತೆ. ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಸೆಟ್ ಮಾಡಬೇಕಾಗತ್ತೆ. ಸೊ 2 ಇನ್ಶೂರೆನ್ಸನ್ನು ಯಾವಾಗಲಿಂದ ಸ್ಟಾರ್ಟ್ ಮಾಡಿಸಿದ್ವಿ ಅನ್ನೋದನ್ನು ಮಾಹಿತಿಯನ್ನು ಇಲ್ಲಿ ತುಂಬಬೇಕಾಗತ್ತೆ. ತುಂಬಿದ ಮೇಲೆ PMJGBYಗೆ 436 ರೂಪಾಯಿ, PMSBYಗೆ 20 ರೂಪಾಯಿ ಪ್ರತಿ ವರ್ಷ ಆಟೋ ರಿನ್ಯೂವಲ್ ಆಗುತ್ತೆ. ಸೊ ಅದು SS ಅಂತ ಕೊಟ್ಟು ಅದು ಆಲ್ರೆಡಿ ಅಲ್ಲಿ ಬಂದಿರುತ್ತೆ. ಅದು ಬಂದಾದಮೇಲೆ ನೀವು ಲಾಸ್ಟಿಗೆ ಈ ಒಂದು ಸಬ್ಮಿಟ್ ಬಟನನ್ನು ಒತ್ತಿದರೆ ನಿಮ್ಮ ಈ 2 ಇನ್ಶೂರೆನ್ಸ್ ಮಾಹಿತಿಯನ್ನು ನೀವು HRMSಗೆ ಸಬ್ಮಿಟ್ ಮಾಡ್ದಂಗೆ ಆಗುತ್ತೆ. ಇದನ್ನು ಮೊಬೈಲಲ್ಲಿ ಕೂಡ ಬಳಕೆ ಮಾಡಿಕೊಂಡು ಮಾಡ್ಬೋದಾಗಿದೆ. ಸೊ ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದೆ ಸಿಗೋಣ. ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ.